ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಭಗವಂತ, ನನ್ನನ್ನು ಯಾಕೆ ಧರ್ಮ ಸಂಕಟಕ್ಕೆ ಸಿಗಾಕ್ಸ್ತಿದೀಯಾ? ದಯಮಾಡಿ ನನ್ನನ್ನು ಇದರಿಂದ ಹೊರಗೆ ತಳ್ಳಿಬಿಡು. ಇಲ್ಲ, ನಿನ್ನ ಹತ್ರನೇ ನಾನು ಕರ್ಕೊಬಿಡು. ಇವಳು ಏನು ಅನ್ಯಾಯ ಮಾಡಿದ್ದಾಳೆ ಅಂತ ನನಗೆ ಅಗ್ನಿ ಪರೀಕ್ಷೆ. ಹುಟ್ಟಿದ ತಕ್ಷಣ ಅಮ್ಮನ ಕಳ್ಕೊಂಡ್ಲು. ಆ ಕೊರತೆ ಕಾಡಬಾರ್ದು ಅಂತ ಇನ್ನೊಂದು ಮದುವೆ ಆದೆ. ಆದರೆ ಅವಳಿಂದನೂ ತಾಯಿ ಪ್ರೀತಿ ಸಿಕ್ಕಲಿಲ್ಲ. ಮಲ್ತಾಯಿ ಧೋರಣೆ ಸಿಕ್ಕಿ ಬರೀ ನೋವನ್ನೇ ಅನುಭವಿಸಿದ್ಲು. ಕೊನೆಗೆ ಯಾಗೋ ಒಂದು ಒಳ್ಳೆ ಮನೇಲಿ ಸುಖವಾಗಿದ್ದಾಳೆ ಅಂತ ಅಂದ್ಕೊಳ್ಳೋದ್ರಲ್ಲಿ ಇಂಥ ಆಘಾತ ಕೊಟ್ಬಿಟ್ಟೆ. ಯಾಕಪ್ಪ, ಅಸಹಾಯಕರನ್ನ ಕಂಡ್ರೆ ನಿನಗಿಷ್ಟು ದ್ವೇಷ? ನಿನಗೆ ಅಷ್ಟೊಂದು ದ್ವೇಷ ತೀರ್ಸ್ಕೋಬೇಕು ಅಂದರೆ ನನ್ನ ಮೇಲೆ ತೀರ್ಸ್ಕೊ. ನಾನು ವಯಸ್ಸಾದನು, ಬದುಕಿ ಸಾಧಿಸ್ಬೇಕು ಅನ್ನೋದು ಏನೂ ಇಲ್ಲ. ದಯಮಾಡಿ ನನ್ನ ಮಗಳನ್ನು ಸುಖವಾಗಿಡು. ನನ್ನ ಮಗು ಎಲ್ಲಪ್ಪ? ನನ್ನ ಮಗು ಎಲ್ಲಪ್ಪ? ನನ್ನ ಮಗು ಎಲ್ಲಪ್ಪ? ಅಳಿಯಂದ್ರು ಫೋನ್ ಮಾಡ್ತಾ ಇದ್ದಾರೆ. ನೀನು ಹೇಳ್ತಿರೋದು ಗೊತ್ತಾದ್ರೆ ಅವ್ರು ಆತಂಕ ಪಟ್ಕೊಳ್ತಾರೆ. ಸ್ವಲ್ಪ ಸಮಾಧಾನ ಮಾಡ್ಕೊ. ಮಾವ, ನಾನು ಹೇಗಿದ್ದಾಳೆ? ಮಗು ಹೇಗಿದೆ? ಚೆನ್ನಾಗಿದ್ದಾರೆ ಅಳಿಯಂದ್ರೆ. ಮಗುನು ಚೆನ್ನಾಗಿದೆ. ನಾನು ಪಕ್ಕದಲ್ಲೇ ಇದ್ರೆ ಕೊಡ್ತೀರಾ? ಕೊಡ್ತೀನಿ. ಅಳಬೇಡ, ಮಾತಾಡು ಅಳಿಯಂದ್ರೆ. ಶ್ರೀ, ನಾನು ಸಾರಿ ಮಾ, ನಾನು ಬರಬೇಕಾಗಿತ್ತು. ಫ್ಲೈಟ್ ಮಿಸ್ ಆಗೋಯ್ತು. ನೆಕ್ಸ್ಟ್ ಫ್ಲೈಟ್ ತುಂಬ ಲೇಟು, ಅದಕ್ಕೆ ರೆಂಟಲ್ ಕಾರ್ ಮಾಡ್ಕೊಂಡು ಬರ್ತಿದ್ದೇನೆ. ಇನ್ನು 1 ಅವರಲ್ಲಿ ಬಂದ್ಬಿಡ್ತೀನಿ. ಓಕೆ. ನನಗಂತೂ ಎಷ್ಟೊತ್ತಿಗೆ ಅಲ್ಲಿಗೆ ಬರ್ತೀನೋ, ನಿನ್ನ ಮಗುನ ಯಾವಾಗ ನೋಡ್ತೀನೋ ಅನ್ನಿಸ್ಬಿಟ್ಟಿದೆ. ಏನಾದರೂ ಜಾನು, ಈ ಟೈಮಲ್ಲಿ ನಾನು ನಿನ್ನ ಜೊತೆಗಿರ್ಬೇಕಾಗಿತ್ತು. ರಿಯಲಿ ಸಾರಿ. ಹೌದು ಶ್ರೀ, ನೀನು ಇಲ್ಲಿರ್ಬೇಕಿತ್ತು. ಜಾನು, ವಾಯ್ಸ್ ಡಲ್ ಆಯಿತು. ಆರ್ ಯು ಆಲ್ ರೈಟ್? ನೀನಲ್ಲಿ ಕಂಫರ್ಟಬಲ್ ಆಗಿದೆಯಾ ತಾನೇ? ನನಗೇನೂ ಆಗಿಲ್ಲ ಶ್ರೀ. ನೀನು ನನ್ನ ಜೊತೆಯಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದೆ ಅಷ್ಟೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿ ಬಾ. ನಾನು ಸೇಫಾಗೇ ಬರ್ತೀನಿ, ಆದರೆ ನನಗೆ ನಿನ್ನ ಸೇಫ್ಟಿ ಮುಖ್ಯ. ನೋಡು, ನಿನಗಲ್ಲಿ ಯಾವ ಕೊರತೆನೂ ಆಗಬಾರ್ದು. ಅಲ್ಲಿ ನಿನಗೆ ಅನ್ಕಂಫರ್ಟಬಲ್ ಅನ್ಸಿದ್ರೆ ಹೇಳು, ನಿನಗೆ ಅದಕ್ಕಿಂತ ಒಳ್ಳೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತೀನಿ. ಇಲ್ಲ ಶ್ರೀ, ಆ ಥರ ಏನೂ ಇಲ್ಲ. ನೀನು ಬಾ, ಎಲ್ಲ ಸರಿ ಇದೆ ಇಲ್ಲಿ. ಓಕೆ ಜಾನು, ಬಾಯ್. ಬಾಯ್ ಶ್ರೀ. ಶ್ರೀ ಮಗುನ್ ನೋಡಬೇಕು ಅಂತ ತುಂಬ ಆಸೆಯಿಂದ ಓಡೋಡ್ ಬರ್ತಿದಾರಪ್ಪ. ಇಲ್ಲಿ ಮಗು ಇಲ್ಲ ಅಂತ ಗೊತ್ತಾದ್ರೆ ಆ ಶೋಕನ್ನು ಹೇಗೆ ತಡ್ಕೊತಾರಪ್ಪ ಅವರು? ಆ ಮಗು ಬಗ್ಗೆ ಶ್ರೀ ಮತ್ತೆ ಅತ್ತಂದ್ರು ಎಷ್ಟು ಆಸೆ ಇಟ್ಕೊಂಡಿದ್ದಾರೆ. ಈಗ ಅವರಿಗೆಲ್ಲ ನಾನು ಏನು ಉತ್ತರ ಕೊಡ್ಲಿ? ಕ್ಷಮಿಸು ಅಂತ ಕೇಳೋ ಯೋಗ್ಯತೆಯನ್ನು ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಬಾಸ್, ಮಗು ತಂದಿದ್ದೀನಿ.
ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಕಂಪನಿಯ ದಿ ಗ್ರೇಟ್ ಅನ್ನಪೂರ್ಣಮ್ಮನವರ ಮರಿ ಮಗು ಶ್ರೀನಿಧಿ ಮಗು ಈಗ ನನ್ನ ಮುಂದೆ ಈ ಪರಿಸ್ಥಿತಿಲಿ ಶಬ್ಬಾಷ್ ಕಣಲಿ, ಹೇಳಿದ ಕೆಲಸ ಸರಿಯಾದ ಟೈಮಿಗೆ ಮಾಡಿ ಮುಗಿಸಿದ್ಯಾ. ಥ್ಯಾಂಕ್ ಯು ಬಾಸ್. ಬದುಕಿದ್ಯೇನ ಇಲ್ಲ ಮುಗಿಸ್ಬಿಟ್ಟ? ಮೂಮೆಂಟೇ ಇಲ್ಲ. ಹಾಸ್ಪಿಟ್ಲಿಂದ ಬರಬೇಕಾದ್ರೆ ಅಳ್ತಿತ್ತು, ಬಾಯಿ ಮುಚ್ಚಿದೆ, ನಿದ್ದೆ ಮಾಡಿದೆ ಅನಿಸುತ್ತೆ. ಮಗು ಬದುಕಬೇಕು, ಯಾವುದೇ ಕಾರಣಕ್ಕೂ ಸಾಯಬಾರ್ದು. ಬಾಸ್, ಈ ಮಗುನ ಯಾಕೆ ಕಿಡ್ನ್ಯಾಪ್ ಮಾಡಿಸಿದ್ರಿ? ಯಾಕಂದರೆ ಈ ಮಗು ಆ ಮನೆ ವಂಶದ ಕುಡಿ, ಬೀದಿ ಬೀದಿ ಭಿಕ್ಷೆ ಬೇಡಬೇಕು. ತಂದೆ ತಾಯಿ ಬಂಧು ಬಳಗ ಅಂತೆಲ್ಲ ಸಂಬಂಧ ಇದ್ದರೂ ಅನಾಥವಾಗಿ ಬೆಳಿಬೇಕು. ಜಗತ್ತಿನ ಯಾವುದೇ ಸುಖ ಸಂತೋಷ ಈ ಮಗುಗೆ ಸಿಗಬಾರ್ದು. ಈ ಮಗು ಇಲ್ಲಿ ಹಸುವಿನಿಂದ ಹತ್ತಿರ ಆಮೇಲೆ ಅಲ್ಲಿ ಕರಳು ಚುರುಕನ್ಬೇಕು. ಹಾಗಾದ್ರೆ ಯಾವ್ದಾದ್ರು ದೇವಸ್ಥಾನದಲ್ಲೆಲ್ಲ ರೋಡ್ ಸೈಡೆಲ್ಲ ಬಿಟ್ಬಿಡ್ಲಾ ಬಾಸ್? ಬೇಡ 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 ಬೇಡ. ಈ ಮಗುನ ಯಾರಾದರೂ ಶ್ರೀಮಂತರು ತಗೊಂಡೋಗಿ ಸಾಕಿದ್ರೆ ಅಲ್ಲಿ ಸುಖವಾಗಿ ಬೆಳೆಯುತ್ತೆ. ಹಾಗಾಗಬಾರ್ದು. ಹಾಗಾದ್ರೆ ಇನ್ನೆಲ್ಲಿ ಬಿಡ್ಲಿ ಬಾಸ್? ಎಲ್ಲಿ ತಂದೆ ತಾಯಿ ಪ್ರೀತಿ ಸಿಗಲ್ವೋ, ತಿನ್ನಕ್ಕಂತೂ ತನ್ನ ಸಿಗಲ್ವೋ, ಆ ಕಡೆ ಬಿಡು. ಓಕೆ ಬಾಸ್. ಅನ್ನಪೂರ್ಣಮ್ಮ, ಇವತ್ತಿಂದ ನಿನ್ನ ಪಾಲಿನ ನರ್ಕ ಶುರು. ಮಗು ಸಿಗುತ್ತೆ, ಧೈರ್ಯವಾಗಿರೋ. ಒಂದು ನಿಮಿಷ ಅಣ್ಣ. ಹಲೋ ರವಿ, ಜಾನ್ವಿ ಸ್ಥಿತಿನ ನೋಡೋಕ್ಕಾಗ್ತಾ ಇಲ್ಲ ಕಣೋ. ಹುಚ್ಚಿ ಥರ ಆಡ್ತಾ ಇದ್ದಾಳೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಕಣೋ. ಮಗು ವಿಷಯ ಏನಾದ್ರು ಗೊತ್ತಾಯ್ತನೋ? ನಾನು ಅದೇ ಪ್ರಯತ್ನದಲ್ಲೇ ಇದ್ದೀನಪ್ಪ. ಮಗು ಖಂಡಿತ ಸಿಕ್ಕೇ ಸಿಗುತ್ತೆ. ನೀವು ಅಕ್ಕನ ಹುಷಾರಾಗಿ ನೋಡ್ಕೊಳ್ಳಿ. ರವಿ, ನಿಮ್ಮ ಬಾಬಾ ಫೋನ್ ಮಾಡಿದ್ರು ಕಣೋ. ಇನ್ನು 1 ಗಂಟೆ ಒಳಗಡೆ ಇಲ್ಲಿಗೆ ಬರ್ತಾರಂತೆ. ಅಷ್ಟರೊಳಗೆ ಮಗು ಸಿಕ್ಕಲಿಲ್ಲ ಅಂದರೆ ಏನೋ ಮಾಡೋದು? ಅಪ್ಪ, ಭಾವ ಬರೋ ಅಷ್ಟರಲ್ಲಿ ಖಂಡಿತವಾಗ್ಲೂ ನನ್ನ ಮಗುನ ಕರ್ಕೊಂಡು ಬಂದೇ ಬರ್ತೀನಿ. 1 ಗಂಟೆ ಒಳಗಡೆ ಮಗು ಸಿಗುತ್ತಾನೋ? ಎಲ್ಲಿದೆ ಅಂತ ಗೊತ್ತಾಯ್ತಾ? ಯಾರು ತಗೊಂಡೋಗಿದ್ದಾರಂತೆ? ಅಪ್ಪ, ಅದನ್ನೆಲ್ಲ ನಾನು ಬಂದಮೇಲೆ ಹೇಳ್ತೀನಿ. ನೀವಿವಾಗ ಅಕ್ಕನ್ನ ಹುಷಾರಾಗಿ ನೋಡ್ಕೊಳ್ಳಿ. ಮಗುನ ಕರ್ಕೊಂಬರೋ ಜವಾಬ್ದಾರಿ ನಂದು. ಸರಿ ಕಣೋ. ಧೈರ್ಯವಾಗಿರು, ಅವನು ಬಂದರೆ ಮಗು ಸಿಕ್ಕೇ ಸಿಗುತ್ತೆ. ಮಗು ಖಂಡಿತ ಸಿಗುತ್ತಲ್ವ ಅಣ್ಣ? ಈ ಊರಲ್ಲಿರೋ ಮಕ್ಕಳ ಕಳೆಲ್ಲ ನನಗೆ ಗೊತ್ತು. ಅವ್ರು ನೆಳಕೊಂಬಂದು ಬೆಂಡೆತ್ತಿದ್ರೆ ನಿಜ ಬಾಯಿ ಬಿಟ್ಟೇ ಬಿಡ್ತಾರೆ. ಅಣ್ಣ, ಯಾಕಣ್ಣ ಹೇಳ್ಕೊ ಬಂದ್ರಿ? ಕರೆದಿದ್ರು ನಾನೇ ಬರ್ತಿದ್ದಲ್ಲ ಅಣ್ಣ. ಇವತ್ತೇನಾದರೂ ಛತ್ರಿ ಕೆಲಸ ಮಾಡಿದ್ಯಾನೋ? ಅಣ್ಣ ಇಲ್ಲಣ್ಣ, ನಮ್ಮ ತಾಯಿನೆಲ್ಲ ಅಣ್ಣ ಎಲ್ಲ ಬಿಟ್ಬಿಟ್ಟಿದ್ದೀನಣ್ಣ. ನನ್ನ ಹತ್ರನೇ ಸುಳ್ಳು ಬಗಳ್ತೀಯಾನೋ? ನಿಜ ಬಗಳ. ನಿಜವಾಗ್ಲೂ ಏನು ಮಾಡಿಲ್ಲ ಕಣ. ನಿಜ ಬಗಳಿಲ್ಲ ಅಂದರೆ ಹೂತ್ ಹಾಕ್ಬಿಡ್ತೀನಿ. ಅಣ್ಣ ಹೇಳ್ತೀನಿ ಅಣ್ಣ, ಅಣ್ಣ ಬಿಟ್ಬಿಡೋಣ, ಹೊಡಿಬೇಡಣ. ನಿಜ ಬಗಳ. ಅಣ್ಣ ಅಣ್ಣ, ಅದು ಹಾಸ್ಪಿಟ್ಲಿಂದ ಪಾಪುನ ಕದ್ಕೊ ಬಂದೆ ಕಣಣ್ಣ. ಹೋಗ, ಆ ಮಗು ತಗೊಂಬ. ನಾನು ಹೇಳಿಲ್ವಾ ನಿಮ್ಮ ಮಗು ಸಿಕ್ಕೇ ಸಿಗುತ್ತೆ ಅಂತ? ನೋಡಿ, ಕರ್ಕೊಂಬರ್ತಾನೆ. ತುಂಬ ಥ್ಯಾಂಕ್ಸ್ ಅಣ್ಣ. ದಯವಿಟ್ಟು ಕ್ಷಮಿಸ್ಬಿಡು ಮಗಳೇ.
ನಿನಗೆ ಸಮಾಧಾನ ಮಾಡೋ ಯೋಗ್ಯತೆನೂ ಕಳ್ಕೊಬಿಟ್ಟಿದ್ದೀನಿ. ನಾನು ನಿಮ್ಮನ್ನು ಕ್ಷಮಿಸ್ಬೋದಪ್ಪ, ಆದರೆ ಶ್ರೀಮತಿ ಅತ್ತೆಂದ್ರೆ ನಮ್ಮನ್ನು ಕ್ಷಮಿಸ್ತಾರ? ಜಾಹ್ನವಿ ಅವರೇ, ಒಬ್ಬ ಡಾಕ್ಟರ್ ಆಗಿ ನಿಮ್ಮ ನೋವೇನು ಅಂತ ನನಗೆ ಅರ್ಥ ಆಗತ್ತೆ. ಹಾಗೆ ಅಂತ ಜೀವನದಲ್ಲಿ ಭರವಸೆ ಕಳ್ಕೋಬಾರ್ದು. ನಿಮ್ಗಿನ್ನೂ ಚಿಕ್ಕ ವಯಸ್ಸು, ನಿಮ್ಗಿನ್ನೂ ಒಂದು ಮಗು ಮಾಡೋ ಅವಕಾಶ ಇದೆ. ಬಿ ಪಾಸಿಟಿವ್ ಆ್ಯಂಡ್ ಸ್ಟ್ರಾಂಗ್ ಜಾಹ್ನವಿ. ನಿಮ್ಮ ತಪ್ಪನ್ನು ಮುಚ್ಚೋಕ್ಕೆ ನನಗೆ ಪಾಠ ಹೇಳಕ್ಕೆ ಬರಬೇಡಿ. ಅದೇನು ಮನೇಲಿ ಉಪಯೋಗಿಸೋ ವಸ್ತುನ ಒಂದು ಹೋದ್ರೆ ಇನ್ನೊಂದು ಬರೋಕ್ಕೆ? ಅದು ನನ್ನ ಮಗು, ನನ್ನ ರಕ್ತ ಹಚ್ಕೊಂಡು ಹುಟ್ಟಿರೋದು, ನನ್ನ ಜೀವ. ಅದು ಇಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಒಂದು ಹೋದ್ರೆ ಇನ್ನೊಂದು ಹುಟ್ಟುತ್ತೆ ಅಂತ. ನಿಮ್ಮ ಕೈಯಲ್ಲಿ ಹುಡ್ಕೋಕ್ಕಾಗಲಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡಿ, ನಾನೇ ಅದನ್ನು ಹುಡುಕ್ತೀನಿ. ಜಾಹ್ನವಿ ಅವರೇ, ಸಿಗ್ತಾರೋ? ನನ್ನ ಮಗು ಸಿಕ್ತು. ರವಿ, ನನ್ನ ಮಗು ಎಲ್ಲಿತ್ತು? ಎಲ್ಲಿ ಸಿಕ್ತು ನಿನಗೆ? ಅವ್ನು ಯಾರೋ ಮಕ್ಳು ಕಳ್ಳ ಅಂತ ತಗೊಂಡೋಗಿ ಮನೇಲಿ ಇಟ್ಕೊಂಡಿದ್ದ. 4 ಬಾರ್ಸ್ ತೊಗೊಂಬಂದಿದ್ದೀನಿ. ಹೌದಾ? ಮಗು ಅಲ್ಲೇ ಇತ್ತು ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಇಂಥ ಕಷ್ಟ ಕಾಲಕ್ಕೆ ಅಂತಾನೆ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರು ಹೇಳಿದ್ರು, ಅವ್ರ ಕಡೆಯಿಂದ ಗೊತ್ತಾಯ್ತು. ಈಗ ಆ ವಿಷಯ ಬಿಡು, ನಿನಗೆ ಮಗು ಸಿಕ್ಕಿದ್ದು ಸಂತೋಷ ತಾನೆ? ಬರೀ ಸಂತೋಷನ? ನನಗೆ ಹೋದ ಜೀವ ವಾಪಸ್ ಬಂದಂಗೆ ಆಗ್ತದೆ. ನನ್ನ ಮಗು ಸಿಗದೇ ಇಲ್ಲ ಅನ್ಕೊಂಡ್ಬಿಟ್ಟೆ. ಥ್ಯಾಂಕ್ಸ್ ರವಿ, ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲ ಯಾಕೆ? ಆ ಮಗು ನನ್ನ ಜವಾಬ್ದಾರಿ ತಾನೆ. ಜಾಹ್ನವಿ, ಸಾರಿ ಫಾರ್ ಎವ್ರಿಥಿಂಗ್. ನಿಮ್ಮ ಮಗು ಸಿಕ್ಕಿದೆ. ಇಲ್ಲಿ ಏನು ನಡೀತೋ ಅದನ್ನೆಲ್ಲ ಮರೆತು ನೀವು ಮಗು ಕಡೆ ಗಮನ ಕೊಡಿ. ಸರಿ. ಜಾಹ್ನವಿ, ನೀನು ಮಗುಗೆ ಹಾಲು ಕೊಡಿಸು. ರವಿ, ಬಾಯ್ಲಿ. ರವಿ, ನಿಜ ಹೇಳು, ಆ ಮಗು ನಿಮ್ಮ ಅಕ್ಕಂದೇನಾ? ಇದ್ಯಾಕಪ್ಪ ಹಿಂಗೆ ಕೇಳ್ತಾ ಇದ್ದೀರಾ? ಇನ್ಯಾರ್ದೋ ಮಗುನ ತೊಗೊಂಬಂದು ಕೊಟ್ಟು ಇದು ನಿಂದೆ ಮಗು ಅಂತ ಹೇಳೋಕ್ಕಾಗುತ್ತಾ? ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ಅಕ್ಕಂಗೆ ಇಲ್ದೇ ಇರೋ ಅನುಮಾನ ನಿಮಗೆ ಯಾಕಪ್ಪ? ಹುಟ್ಟಿದ ಮಕ್ಕಳೆಲ್ಲ ಒಂದೇ ಥರ ಇರ್ತಾರೆ ರವಿ, ಅದಕ್ಕೆ ಅವಳಿಗೆ ಅನುಮಾನ ಬರಲಿಲ್ಲ. ನೀನೀಗ ಆಡ್ತಾ ಇರೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಇನ್ನೂ ಜಾಸ್ತಿ ಆಗ್ತಿದೆ. ನೀನು ಅವಳಿಗೆ ಮಗು ಕೊಟ್ಟು ಅವಳ ಜೊತೆ ಮಾತಾಡುವಾಗ ನಿನ್ನ ಮುಖದಲ್ಲಿ ಗಾಬರಿ ಇತ್ತು. ನನಗೆ ಅವಾಗಲೇ ಅನುಮಾನ ಬಂತು. ನಿಜ ಬಗಳು, ಆ ಮಗು ನಿಮ್ಮ ಅಕ್ಕಂದೇನಾ? ಇಲ್ಲ ಅಪ್ಪ. ಮತ್ತೆ ಬೇರೆ ಯಾರ್ದು? ಯಾರೋ ಕಳ್ಳ ಕದ್ಕೊಂಡೋಗಿದ್ದ, ಅದನ್ನು ಬಿಡ್ಸ್ಕೊ ಬಂದೆ ಅಂತ ನಿಮ್ಮ ಅಕ್ಕನ ಹತ್ರ ಹೇಳ್ದಲ್ಲ ನೀನು? ಸುಳ್ಳಪ್ಪ ಅದು. ಒಬ್ಬ ಕಳ್ಳ ಇವತ್ತವನು ಕದ್ದಿರೋ ಮಗುನ ತೊಗೊಂಬಂದು ನನ್ನ ಕೈ ಕೊಟ್ಟಿದ್ದು ನಿಜ ಅಪ್ಪ. ಆದರೆ ಆ ಮಗು ನಮ್ದಲ್ಲ, ಎಲ್ಲೋ ಬೇರೆ ಕಡೆ ಕತ್ಕೊಂಡ್ಬಂದಿದ್ನಂತೆ. ಹಾಗಾದ್ರೆ ಈ ಮಗು ಯಾರ ಹತ್ರ ತಗೊಬಂದೆ? ಬೇರೆ ಎಲ್ಲಾದ್ರೂ ಕತ್ಕೊ ಬಂದಿಯಾ? ಖಂಡಿತ ಇಲ್ಲ ಅಪ್ಪ. ಮತ್ತೆ ಈಗ ತಾನೇ ಹುಟ್ಟಿರೋ ಮಗುನ ಯಾರು ಕೊಡ್ತಾರೆ? ನೋಡಮ್ಮ, ವಿಷಯ ಇಷ್ಟೇ. ವಿಧಿ ಇಲ್ದಲೆ ಇವರು ನನ್ನ ಹತ್ರ ಬಂದರು. ಇವ್ರು ಒಳ್ಳೇದಾಗಲಿ ಅಂತ ನಾನು ನಿಮ್ಮ ಹತ್ರ ಕರ್ಕೊಂಬರ್ತಾ ಇದ್ದೀನಿ. ಹೌದು ಮೇಡಮ್, ನೀವೀಗ ನಿಮ್ಮ ಮಗುನ ಕೊಟ್ರೆ
ನಮ್ಮ ಮನೇಲಿ ಆಗೋ ಒಂದು ದೊಡ್ಡ ಅನಾಹುತನ ತಪ್ಪಿಸ್ಬೋದು. ಪ್ಲೀಸ್ ಮೇಡಮ್. ಇದು ನಾನೆತ್ ಮಗು, ಬೇರೆದು ಕೊಡೋಕ್ಕೆ ನನಗೂ ತುಂಬ ಸಂಕಟ ಆಗುತ್ತೆ. ಏನು ಮಾಡೋದು, ಬರ್ತಾನ ಅನ್ನೋದು ನಮಗೆ ಶಾಪ ಆಗಿಬಿಟ್ಟಿದೆ. ನಮ್ಮ ಮಗುನೂ ನಮಗೆ ಸಾಕಾಗ್ತಾ ಇಲ್ಲ. ಆದರೆ ನಿಮ್ಮ ಹತ್ರ ಇದ್ದರೆ ಒತ್ತೊತ್ತಿಗೆ ಹಾಲು ಕುಡಿಸಿ ಆರೈಕೆ ಮಾಡ್ತೀರಾ ಅಂತ ನಂಬಿಕೆ ನಮಗಿದೆ. ಅದಕ್ಕೆ ನಿಮಗೆ ಮಗು ಕೊಡ್ತಾ ಇದ್ದೀನಿ. ಶಾಶ್ವತವಾಗಿ ನಿಮಗೆ ಮಗು ಕೊಡ್ತಾ ಇಲ್ಲ, 2 ತಿಂಗಳ ಮಟ್ಟಿಗೆ ಮಾತ್ರ ನಿಮಗೆ ಮಗು ಕೊಡ್ತಾ ಇದ್ದೀನಿ. 2 ತಿಂಗಳಾದಮೇಲೆ ಮಗುನ ವಾಪಸ್ ಕೊಡ್ತೀನಿ ಅಂದರೆ ಮಾತ್ರ ನಿಮಗೆ ಮಗು ಕೊಡ್ತೀನಿ. ಸದ್ಯಕ್ಕೆ ನಮ್ಮ ಅಕ್ಕ ಇರೋ ಪರಿಸ್ಥಿತಿಯಿಂದ ಆಚೆ ಬರಬೇಕು ಅಂದರೆ ಅವಳಿಗೆ ಈ ಮಗು ತೊಗೊಂಡೋಗಿ ಕೊಡಬೇಕು. ಈ ಮಗು ತೊಗೊಂಡೋಗಿ ಕೊಟ್ಟಿದ ತಕ್ಷಣ ಅವಳು ಮೊದಲಿನ ಸ್ಥಿತಿಗೆ ಬಂದುಬಿಡ್ತಾಳೆ. ಅಷ್ಟರಲ್ಲಿ ನಮ್ಮ ಮಗುನೂ ಸಿಗುತ್ತೆ. ಆಮೇಲೆ ನಿಮ್ಮ ಮಗು ವಾಪಸ್ ತಂದು ಕೊಟ್ಬಿಡ್ತೀನಿ. ಅಷ್ಟೇ ಅಲ್ಲ, ನಿಮ್ಮ ಮಗು ನಮ್ಮ ಮನೇಲಿ ಇರೋ ಅಷ್ಟು ದಿನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಅಷ್ಟಾದರೆ ಸಾಕು, ಒಂದು ತಾಯಿ ಜೀವ ಉಳಿಸಿದ ಪುಣ್ಯ ನನ್ನ ಮಗುಗೆ ಬರುತ್ತೆ. ತಗೊಳ್ಳಿ. ಬಡವ ರಾಸ್ಕಲ್, ಮಗುನ ಹುಡುಕು ಅಂತ ಅಂದರೆ ಇನ್ಯಾರ್ದೋ ಮಗುನ ನಿಮ್ಮ ಮಕ್ಕಳಿಗೆ ತಗೊಬಂದು ಕೊಟ್ಟಿದ್ಯಲ್ಲ, ನಿನಗೇನಾದರೂ ಹುಚ್ಚಿಗೆ ತಿಳಿದಿದ್ಯಾ? ಅಕ್ಕಂಗೆಲ್ಲೂ ಚಿಡಿಯುತ್ತೋ ಅನ್ನೋ ಬೈದಲ್ಲಿ ಹಾಗೆ ಮಾಡಿದೆ ಅಪ್ಪ. ಏನೋ ಬಗುಳ್ತಿದ್ಯಾ? ಡಾಕ್ಟ್ರೇ ಹೇಳಿದ್ರಲ್ಲ ಅಪ್ಪ, ಅಕ್ಕಂಗೆ ಈಗ ತಾನೇ ಹೆರಿಗೆ ಆಗಿದೆ, ಇಂಥ ಸಮಯದಲ್ಲಿ ಶಾಕ್ ಆಗೋವಂಥ ಯಾವ ವಿಷಯನೂ ಅವಳಿಗೆ ಹೇಳಬಾರ್ದು ಅಂತ. ಅಂಥದ್ರಲ್ಲಿ ಮಗು ಕಳ್ತನ ಆಗಿದೆ ಅಂತ ಅವಳಿಗೆ ಗೊತ್ತಾದರೆ ಖಂಡಿತ ಏನಾದರೂ ಅನಾಹುತ ಆಗ್ತಿತ್ತಪ್ಪ. ಅದಕ್ಕೆ ಹೀಗೆ ಮಾಡಿದೆ. ಅದಕ್ಕೆ ಇನ್ಯಾರ್ದೋ ಮಗು ತಂದು ಕೊಟ್ಟರೆ ಸಮಸ್ಯೆ ಪರಿಹಾರ ಆಗ್ಬಿಡುತ್ತಾ? ಮಗುಗೋಸ್ಕರ ಎಲ್ಲ ಕಡೆ ಹುಡುಕ್ತೆ ಅಪ್ಪ, ಮಗು ಎಲ್ಲೂ ಸಿಗಲಿಲ್ಲ. ಹಾಗಂತ ಅಕ್ಕನ ಹತ್ರ ಬಂದು ಹೇಗೆ ಹೇಳಲಿ, ಅಕ್ಕ ನಿನ್ನ ಮಗು ಸಿಗ್ತಿಲ್ಲ ಅಂತ. ಅದಕ್ಕೆ ಇನ್ಯಾರ ಹತ್ರನೋ ಹೋಗಿ ಮಗು ಇಸ್ಕೊಂಬಂದೆ. ತಪ್ಪ ಅಪ್ಪ? ಸದ್ಯಕ್ಕೆ ಮಗು ನಿಂದು ಅಂತ ಅಕ್ಕನ ಹತ್ರ ಹೇಳೋದ್ರಿಂದ ಅವಳು ಸಮಾಧಾನ ಆಗ್ತಾಳೆ. ಹೇಗೂ ಮಗುನ ಹುಡುಕ್ತಿರ್ತೀವಿ, ಮಗು ಸಿಕ್ಕಿದ ತಕ್ಷಣ ಸತ್ಯ ಹೇಳಿದ್ರಾಯ್ತು. ಅಷ್ಟರೊಳಗೆ ಮಗು ನಂದಲ್ಲ ಅಂತ ಗೊತ್ತಾದರೆ ಅವಳು ಪ್ರಾಣನೇ ಕಳ್ಕೊಬಿಡ್ತಾಳೆ ಕಣೋ. ಹೇಗೆ ಗೊತ್ತಾಗಕ್ಕೆ ಸಾಧ್ಯ ಅಪ್ಪ? ಈ ವಿಷಯ ಗೊತ್ತಿರೋದು ನಮ್ಮಿಬ್ರಿಗೆ. ಅವಳು ಬುದ್ಧಿ ನಿನಗೆ ಗೊತ್ತಲ್ಲ ರವಿ, ಅವಳು ಮೊದಲೇ ಸೂಕ್ಷ್ಮ. ಒಂದು ಸಲ ಯಾರನ್ನಾದರೂ ಹಚ್ಕೊಂಡ್ರೆ ಅವ್ರನ್ನ ದೂರ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಅಂಥದ್ರಲ್ಲಿ ಈಗಿರೋ ಮಗು ನಂದಲ್ಲ ಅಂತ ಗೊತ್ತಾದರೆ ಈಗಲೇ ಹೋಗಿ ಅವಳಿಗೆ ಸತ್ಯ ಹೇಳ್ಬಿಡ್ತೀನಿ. ಅಪ್ಪ, ನೀವು ಹೇಳೋ ಸತ್ಯ ತಡ್ಕೊಳ್ಳೋ ಶಕ್ತಿ ಅಕ್ಕಂಗಿಲ್ಲ ಅಪ್ಪ. ಹಾಗಂತ ವಿಷಯ ಮುಚ್ಚಿಟ್ರೆ ನಾಳೆ ಗೊತ್ತಾಗುತ್ತೆ ಕಣೋ, ಅವಾಗ ದೊಡ್ಡ ಅನಾಹುತ ಆಗುತ್ತೆ. ಅದಕ್ಕೆ ಈಗಲೇ ಹೋಗಿ ಹೇಳ್ಬಿಡ್ತೀನಿ. ಅಪ್ಪ, ಜಾನ್ವಿ, ಈ ಮಗು ಅಪ್ಪ, ತಾಯ್ತನದ ಸುಖದ ಬಗ್ಗೆ ಇದುವರೆಗೂ ಓದಿದ್ದೆ, ಕೇಳಿದ್ದೆ, ನೋಡಿದ್ದೆ. ಒಂದು ಹೆಣ್ಣಿಗೆ ತಾಯಿ ಆಗೋಕ್ಕಿಂತ ಅಮೂಲ್ಯವಾದ ಕ್ಷಣ ಇನ್ಯಾವುದೂ ಇಲ್ಲ ಅಂತ ಗೊತ್ತಿತ್ತು. ಆದರೆ ಇದನ್ನು ಅನುಭವಿಸೋ ಸುಖ ನನಗೆ ಈಗ ಗೊತ್ತಾಗ್ತಿದೆ ಅಪ್ಪ. ಅದನ್ನು ಹೇಳೋಕ್ಕೆ ಆಗಲ್ಲ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸ್ವಲ್ಪ ಹೊತ್ತು ನನ್ನ ಮಗು ಕಾಣದೇ ಇದ್ದಿದ್ದಕ್ಕೆ ನನಗಂತೂ ಹುಚ್ಚೆ ಹಿಡ್ದಂಗೆ ಆಗ್ಬಿಟ್ಟಿತ್ತು. ರವಿ ಏನಾದರೂ ಒಂದು 5-10 ನಿಮಿಷ ಮಗುನ ತರದ್ ಲೇಟ್ ಆಗಿದ್ದಿದ್ರೆ ನನ್ನ ಪ್ರಾಣನೇ ಕಳ್ಕೊಂಡು ಬಿಡ್ತಿದ್ದೆ ಅಪ್ಪ. ಅಯ್ಯೋ ಮಗಳೇ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಅಪ್ಪ, ನಾನು ಹೇಳಿದ್ದು ಮಗು ಸಿಗದೆ ಇದ್ರೆ ಅಂತ. ಈಗ ಮಗು ಸಿಕ್ಕಿದೆಯಲ್ಲ, ಇನ್ನೇನು ಟೆನ್ಷನ್ ಇಲ್ಲ. ಮಗುನ ಹುಡುಕಿ ತಂದಿದ್ದ ರವಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ಮನೆ ಮಗುನ ಹುಷಾರಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವೇನೆ? ಅದಕ್ಕೆ ಥ್ಯಾಂಕ್ಸ್ ಎಲ್ಲ ಬೇಕಾ? ರವಿ, ನನ್ನ ಮಗುನ ಕದ್ಕೊಂಡು ಹೋದವನಿಗೆ ಪೊಲೀಸಿಗೆ ಹಿಡ್ಕೊಟ್ಯಾ? ಇವತ್ತು ನನ್ನ ಮಗುನ ಕದ್ದವನು ನಾಳೆ ಇನ್ನೊಂದು ಮಗು ಕದಿಯಲ್ಲ ಅಂತ ಏನು ಗ್ಯಾರಂಟಿ? ಆಮೇಲೆ ಆ ತಾಯಿನೂ ನಾನು ಪಟ್ಟಷ್ಟೇ ಕಷ್ಟಪಡಬೇಕಾಗುತ್ತೆ.
ಹಾಗೆಲ್ಲ ಆಗಬಾರ್ದು. ಹೋಗು, ನೀನು ಮೊದಲು ಪೊಲೀಸಿಗೆ ಹಿಡ್ಕೊಂಡು ಹೋಗು. ಸರಿ, ಹಾಗೆ ಮಾಡ್ತೀನಿ. ಏನು ನೋಡ್ತಿದ್ಯಾ? ಹೋಗೋ ರವಿ. ಅಪ್ಪ, ಶ್ರೀ ಎಲ್ಲಿ ಬರ್ತಿದ್ದಾರಂತ ಸ್ವಲ್ಪ ವಿಚಾರಿಸು. ಇನ್ನೊಂದು ಗಂಟೆಲಿ ಬರ್ತಾರಂತೆ. ಈಗ ತಾನೇ ಫೋನ್ ಮಾಡಿದ್ರು. ಹೌದಾ? ಮಗುನ್ ನೋಡಿದಾಗ ಶ್ರೀ ಮುಖದಲ್ಲಿ ಕಾಣೋ ಸಂತೋಷನ ನಾನು ಯಾವಾಗ ನೋಡ್ತೀನಿ ಅಂತ ಅನ್ಸ್ಬಿಟ್ಟಿದೆ ಅಪ್ಪ. ನಾನು ಅದಕ್ಕಾಗಿ ಕಾಯ್ತಾ ಇದ್ದೇನೆ ಮಗಳೇ. ಹಾಗೆ ನಂದೊಂದು ಕೋರಿಕೆ ಅಮ್ಮ. ಕೋರಿಕೆನಾ? ನನ್ನ ಹತ್ರ? ಏನಪ್ಪ? ಈ ಮಗು ಕಳೆದೋಗಿರೋ ವಿಷಯನ ಅಳಿಯಂದ್ರ ಹತ್ರ ಹೇಳ್ಬೇಡಮ್ಮ. ಯಾಕಪ್ಪ? ಅವ್ರ ಮನಸ್ಸಿಗೆ ಆಘಾತ ಆಗುತ್ತೆ, ಅದಕ್ಕೆ ಬೇಡ ಅಂದೆ. ಗೊತ್ತಾಯ್ತಪ್ಪ. ಮಗುನ ಸರಿಯಾಗಿ ನೋಡ್ಕೊಳಕ್ಕಾಗಲಿಲ್ಲ ಅಂತ ಶ್ರೀ ಬೈತಾರೆ ಅಂತನಾ? ಶ್ರೀ ಹಾಗೆಲ್ಲ ಮಾಡಲ್ಲ ಅಪ್ಪ, ಸಂದರ್ಭನ ಅರ್ಥ ಮಾಡ್ಕೋತಾರೆ. ಹೋಗ್ಲಿ ಬಿಡಿಪ್ಪ, ನಿಮಗೆ ಬೇಜಾರು ಮಾಡೋಕ್ಕೆ ನನಗಿಷ್ಟ ಇಲ್ಲ. ಶ್ರೀಗೆ ನಾನೇನೂ ಹೇಳಲ್ಲ. ಯಾಕೆ ಹೇಳ್ತಿದ್ದೀಯಾ?